ಇನ್ನು ಮಂಗಳೂರಿನಲ್ಲಿ ಒಂದು ಕಾರ್ ಅಪಘಾತ ಆಗಿತ್ತು. ಇದಕ್ಕೆ ಕಾರಣ ಏನು ಗೊತ್ತಾ? ಎಣ್ಣೆ ಕುಡಿದು 192 ವೇಗದಲ್ಲಿ ಕಾರ್ ಓಡಿಸಿದ್ರಂತೆ. ನೋಡಿ. ಮಂಗಳೂರು ಮಿಡ್ ನೈಟ್ ಆಕ್ಸಿಡೆಂಟ್ಗೆ ಟ್ವಿಸ್ಟ್. ಓವರ್ ಸ್ಪೀಡ್ನಿಂದಲೇ ಡೆಡ್ಲಿ ಆಕ್ಸಿಡೆಂಟ್. 192 ಕಿಲೋಮೀಟರ್ ವೇಗ, ನಡೆದು ಹೋಯಿತು ದುರಂತ. ಜೂನ್ 17ರ ಮಧ್ಯರಾತ್ರಿ ಮಂಗಳೂರಿನ ರಾಷ್ಟ್ರೀಯ ಹೆದ್ದಾರಿ 66ರಲ್ಲಿ ಸಂಭವಿಸಿದ ಭೀಕರ ಆಕ್ಸಿಡೆಂಟ್ ಎಲ್ಲರನ್ನ ಬೆಚ್ಚಿ ಬೀಳಿಸಿದೆ. 5 ಯುವಕರು ಪ್ರಯಾಣಿಸ್ತಾ ಇದ್ದ ವೋಕ್ಸ್ ವ್ಯಾಗನ್ ಕಾರು ನಿಯಂತ್ರಣ ತಪ್ಪಿ ರಸ್ತೆ ಬದಿಗೆ ಡಿಕ್ಕಿಯಾಗಿ ಅಪ್ಪಚ್ಚಿಯಾಗಿದೆ. ಮಂಗಳೂರಿನ ಕಾಂಗ್ರೆಸ್ ಮುಖಂಡ ಸೇರಿದಂತೆ 2 ಯುವಕರು ಈ ಭೀಕರ ಆಕ್ಸಿಡೆಂಟ್ನಲ್ಲಿ ದಾರುಣವಾಗಿ ಸಾವನ್ನಪ್ಪಿದ್ರು. ದಕ್ಷಿಣ ಕನ್ನಡದ NSUI ಉಪಾಧ್ಯಕ್ಷ ಓಂ ಶ್ರೀ ಪೂಜಾರಿ ಹಾಗೂ ಕದ್ರಿ ನಿವಾಸಿ ಅಮನ್ ರಾವ್ ಆಕ್ಸಿಡೆಂಟ್ನ ತೀವ್ರತೆಗೆ ಸ್ಥಳದಲ್ಲಿಯೇ ಉಸಿರು ಚೆಲ್ಲಿದ್ದಾರೆ. ಕಾರಿನಲ್ಲಿ ಜೊತೆಗಿದ್ದ ಗೆಳೆಯರಾದ ವಂಶಿ, ಆಶಿಕ್ ಹಾಗೂ ಇಟಲಿ ಮೂಲದ ಯುವಕ ಚೆರ್ರಿ ಗಂಭೀರವಾಗಿ ಗಾಯಗೊಂಡಿದ್ದಾರೆ. ಗಾಯಾಳುಗಳನ್ನ ಮಂಗಳೂರಿನ ಖಾಸಗಿ ಆಸ್ಪತ್ರೆಯ ICUನಲ್ಲಿ ಚಿಕಿತ್ಸೆ ಪಡೆಯುತ್ತಿದ್ದಾರೆ. ಆದರೆ ಈ ಆಕ್ಸಿಡೆಂಟ್ ಹೇಗಾಯಿತು ಅಂತ ಸತ್ಯ ಈಗ ಹೊರಬಿದ್ದಿದೆ. ಓವರ್ ಸ್ಪೀಡ್ ಅಂದರೆ ಗಂಟೆಗೆ 192 ಕಿಲೋಮೀಟರ್ ವೇಗದಲ್ಲಿ ಕಾರನ್ನು ಚಲಾಯಿಸಿದ್ದೇ ಆಕ್ಸಿಡೆಂಟ್ಗೆ ಕಾರಣವಾಗಿದೆ. ಮಂಗಳೂರಿನ ನಗರ ವ್ಯಾಪ್ತಿಯಲ್ಲಿರುವಂಥ ಹೆದ್ದಾರಿಯಲ್ಲಿ ನಡೆದಿರುವಂಥ ಈ ಭೀಕರ ಅಪಘಾತದಲ್ಲಿ ಮಂಗಳೂರಿನ NSUIನ ಉಪಾಧ್ಯಕ್ಷ ಓಂ ಶ್ರೀ ಪೂಜಾರಿ ಸೇರಿದಂತೆ ಮತ್ತೋರ್ವ ಆತನ ಗೆಳೆಯ ಮೃತಪಟ್ಟಿರುವಂಥದ್ದು. ಸ್ಥಳದಲ್ಲೇ ಸಾವನ್ನಪ್ಪಿದ್ದಾರೆ. ಜೊತೆಗೆ ಅದರಲ್ಲಿದ್ದಂಥ 3 ಭಾಳಷ್ಟು ಗಂಭೀರ ಗಾಯಗಳೊಂದಿಗೆ ಮಂಗಳೂರಿನ ಆಸ್ಪತ್ರೆಯಲ್ಲಿ ಚಿಕಿತ್ಸೆಯನ್ನು ಪಡೆಯುತ್ತಾ ಇದ್ದಾರೆ. ಈಗ ಈ ಒಂದು ದುರಂತಕ್ಕೆ, ಈ ರೀತಿಯಾದಂಥ ಅಪಘಾತಕ್ಕೆ ಕಾರಣ ಏನು ಅನ್ನುವಂಥದ್ದನ್ನು ಪೊಲೀಸರು ತನಿಖೆ ಮಾಡಿದ ಸಂದರ್ಭದಲ್ಲಿ ಬೆಳಕಿಗೆ ಬಂದಿದೆ. ಅತಿಯಾದ ಮದ್ಯಪಾನವನ್ನು ಮಾಡಿ ಭಾಳಷ್ಟು ವೇಗದಲ್ಲಿ ಬಂದಿರುವಂಥ ಚಾಲನೆ ಈ ಒಂದು ದುರಂತಕ್ಕೆ ಕಾರಣ ಅನ್ನುವಂಥದ್ದು ಬೆಳಕಿಗೆ ಬಂದಿದೆ. 192 ಕಿಲೋಮೀಟರ್ ಸ್ಪೀಡಲ್ಲಿ ಬಂದಿರುವಂಥ ಈ ಕಾರು ಇಷ್ಟೊಂದು ಭೀಕರವಾದಂಥ ಅಪಘಾತ ನಡೆದಿರುವಂಥದ್ದು. ಅಪಘಾತಕ್ಕೂ ಮುನ್ನ ಭರ್ಜರಿ ಎಣ್ಣೆ ಪಾರ್ಟಿ, ಮಿಡ್ ನೈಟ್ ವರೆಗೂ ಪಾರ್ಟಿ, ಆಮೇಲೆ ಲಾಂಗ್ ಡ್ರೈವ್. ಈ 5 ಸ್ನೇಹಿತರು ಮಧ್ಯರಾತ್ರಿ ತನಕ ಮದ್ಯಪಾನವನ್ನ ಮಾಡಿದ್ದು ನಂತರ ತಲಪ್ಪಾಡಿಯಿಂದ ಮಂಗಳೂರಿಗೆ ಕಾರ್ನಲ್ಲಿ ತೆರಳಿದ್ದಾರೆ. ಕಾರಿನ ವೇಗ 192 ಕಿಲೋಮೀಟರ್ ದಾಟಿತ್ತು. ವೇಗ ಮತ್ತು ಡ್ರಿಂಕ್ ಅಂಡ್ ಡ್ರೈವ್ ಸಾವಿಗೆ ನೇರ ಕಾರಣವಾಗಿದ್ದು, ಇದಕ್ಕೆ ಘಟನಾ ಸ್ಥಳದ CCTV ಫುಟೇಜ್, ಆಕ್ಸಿಡೆಂಟ್ಗೂ ಮುನ್ನ ಯುವಕರು ತೆಗೆದಿದ್ದ ಮೊಬೈಲ್ ವಿಡಿಯೋ ಪುಷ್ಟಿ ಕೊಟ್ಟಿದೆ. ಪೊಲೀಸರ ತನಿಖೆ ನಡೆಸಿದ ವೇಳೆ ಈ ಮಾಹಿತಿ ಬಹಿರಂಗಗೊಂಡಿದೆ. ಇನ್ನು ಆಕ್ಸಿಡೆಂಟ್ ಬಗ್ಗೆ ಎಚ್ಚರಿಕೆಯಿಂದ ಇರುವಂತೆ ಪೊಲೀಸ್ ಕಮಿಷನರ್ ಜನರಲ್ಲಿ ಮನವಿ ಮಾಡಿದ್ದಾರೆ. ಇತ್ತೀಚೆಗೆ ಕೆಲವರು ಸೋಷಿಯಲ್ ಮೀಡಿಯಾದಲ್ಲಿ ಅವರೇ ಇನ್ವೆಸ್ಟಿಗೇಷನ್ ಮಾಡಿಕೊಂಡು ಯಾವ ಪ್ರಕರಣದಲ್ಲಿ ಯಾರನ್ನ ಅರೆಸ್ಟ್ ಮಾಡಬೇಕು, ಯಾರನ್ನ ಬಿಡಬೇಕಂತ ಹೇಳಿ ಅವರೇ ಡಿಸೈಡ್ ಮಾಡಿಕೊಂಡು ಸೋಷಿಯಲ್ ಮೀಡಿಯಾದಲ್ಲಿ ಪೋಸ್ಟ್ ಹಾಕ್ತಾ ಇದ್ದಾರೆ. ಅದನ್ನು ಬಿಟ್ಟು ಸೋಷಿಯಲ್ ಮೀಡಿಯಾದಲ್ಲೇ ನೀವು ಇನ್ವೆಸ್ಟಿಗೇಷನ್ ಟ್ರಯಲ್ ಮಾಡೋಕ್ಕೆ ಹೋಗಿದ್ರೆ ಅದು ಕೂಡ ಒಂದು ಅಪರಾಧ ಆಗುತ್ತೆ. ಅನ್ನೆಸರ್ಲಿ ನಿಮ್ಮ ವಿರುದ್ಧ ಕೂಡ ಪ್ರಕರಣ ದಾಖಲಾಗುತ್ತೆ. ಇದನ್ನು ಮಾಡದೆ ರೆಸ್ಪಾನ್ಸಿಬಲ್ ಸಿಟಿಸನ್ ಆಗಿರಿ. ನಿಜವಾಗ್ಲೂ ನಿಮ್ಮ ಹತ್ರ ಏನಾದರೂ ಸಾಕ್ಷ್ಯ ಇದ್ದರೆ ಪೊಲೀಸ್ ಸ್ಟೇಷನ್ಗೆ ಬರ್ರಿ, ನಮ್ಮ ಆಫೀಸಿಗೆ ಬರ್ರಿ. ವಿ ಆರ್ ಆಲ್ವೇಸ್ ರೆಡಿ ಟು ಅಪ್ರಿಷಿಯೇಟ್ ದ ಎವಿಡೆನ್ಸ್. ಇನ್ವೆಸ್ಟಿಗೇಷನ್ ದಿಕ್ಕು ಯಾವಾಗಲೂ ತಪ್ಪಿಸಬೇಡಿ. ಈ ಭೀಕರ ದುರಂತಕ್ಕೆ ಮದ್ಯಪಾನದ ಜೊತೆಗೆ ಓವರ್ ಸ್ಪೀಡ್ ಡ್ರೈವಿಂಗ್ಗೆ ಕಾರಣ ಅನ್ನೋದು ಗೊತ್ತಾಗ್ತಿದೆ. ಇದೀಗ ಅವರೇ ಮಾಡಿದ ಮೊಬೈಲ್ ವಿಡಿಯೋ ಎಲ್ಲದಕ್ಕೂ ಕೂಡ ಪುಷ್ಟಿ ಕೊಟ್ಟಿದೆ. ಒಟ್ಟಿನಲ್ಲಿ ಮದ್ಯಪಾನ ಮಾಡಿ ವಾಹನವನ್ನು ಚಾಲನೆ ಮಾಡಬಾರ್ದು ಅನ್ನೋದಕ್ಕೆ ಈ ದುರಂತವೇ ಸಾಕ್ಷಿ ನೋಡಿ. ಸುಖಪಾಲ್, ಪಬ್ಲಿಕ್ TV, ಮಂಗಳೂರು.